ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಇವತ್ತು ಎಕ್ಸಸೈಸ್ 3.1 ನೋಡೋಣ. ಮ್ಯಾಟ್ರಿಕ್ಸ್ ಪಾಠದಲ್ಲಿರುವ ಎಕ್ಸಸೈಸ್ 3.1. ಫಸ್ಟ್ ಕ್ವಶನ್ ಏನು ಹೇಳ್ತಿದೆ? ಇನ್ ದ ಮ್ಯಾಟ್ರಿಕ್ಸ್ ಎ, ಅಂದರೆ ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ರೈಟ್, ನಾವೇನೇನು ಬರೀಬೇಕು ಈ ಮ್ಯಾಟ್ರಿಕ್ಸ್ ನೋಡಿ. ಫಸ್ಟ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಅಂದರೆ ಇದ್ರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು ಅಂತ ಬರೀಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ. ಆರ್ಡರ್ ಆಫ್ ರೋಸ್ ಬರೆಯೋದಾಗೆ RCB. ಸೊ ರೋಸ್ ಎಷ್ಟಿದೆ? 1 2 3. ಸೊ 3 ಕ್ರಾಸ್ ಕಾಲಮ್ಸ್ ಎಷ್ಟಿದೆ? 1 2 3 4. ಇದರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು? 3 ಕ್ರಾಸ್ 4. ಆಯಿತಾ? ನೆಕ್ಸ್ಟ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇದರಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? ಇದನ್ನು ನೀವು ಆ್ಯಡ್ ಮಾಡ್ತೀರಾ? ಮಾಡ್ಬೋದು. ಈ ರೀತಿ ಆ್ಯಡ್ ಮಾಡ್ತೀರಾ? ಮಾಡ್ಬೋದು. ಜಸ್ಟ್ ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದೆ ಅಲ್ವಾ, 3 ಕ್ರಾಸ್ 4. ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ 3 4 12. ಸೊ ಟೋಟಲ್ 12 ಎಲಿಮೆಂಟ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ರೈಟ್ ದ ಎಲಿಮೆಂಟ್ಸ್. ಇವಿಷ್ಟನ್ನು ನಾವು ಬರೀಬೇಕು. ಈಗೇನು ಕೊಟ್ಟಿದ್ದಾರೆ? A of 1 3. ಸೊ A of ಅಂದರೆ 1 3 ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್. ಇಲ್ಲೇನಿದೆ? ಫಸ್ಟ್ ರೋದಲ್ಲಿ ಏನಿದೆ? ಇದು ಫಸ್ಟ್ ರೋ, ಥರ್ಡ್ ಕಾಲಮ್ ಅಂದರೆ ಇದು. ಸೊ ಇದು 19 ಆಯಿತು. ನೆಕ್ಸ್ಟ್ A of 2 1 ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಏನಿದೆ? 35. ನೆಕ್ಸ್ಟ್ A of 3 3 ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್ ಏನಿದೆ? -5. A of 2 4 ಅಂದರೆ ಸೆಕೆಂಡ್ ರೋ ಫೋರ್ತ್ ಕಾಲಮ್ ಏನಿದೆ? 12. ನೆಕ್ಸ್ಟ್ A of 2 3 ಸೆಕೆಂಡ್ ರೋ ಥರ್ಡ್ ಕಾಲಮ್ 5/2. ಇದನ್ನು ನೀವು ಚಂದ ಮಾಡಿ = ಹಾಕಿ ಬರೆದ್ರೆ ಆಯಿತು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಇಟ್ ಕ್ಯಾನ್ ಹ್ಯಾವ್? ಅಂದರೆ ಟೋಟಲ್ ಈಗ ಇಲ್ಲಿ 12 ಎಲಿಮೆಂಟ್ಸ್ ಇದೆ ಅಲ್ವಾ, ಅದೇ ರೀತಿ 24 ಎಲಿಮೆಂಟ್ಸ್ ಇರುತ್ತೆ. ಅದ್ರ ಆರ್ಡರ್ ಯಾವ್ಯಾವ ರೀತಿಯಲ್ಲಿ ಬರಿಬೋದು ನಾವು? ಇದು 3 × 4 ಇದೆ ಅಲ್ವಾ, ಅದೇ ರೀತಿ ಯಾವ್ಯಾವ ಪಾಸಿಬಲ್ ಆರ್ಡರಲ್ಲಿ ಇದೆ? ಒಂದು ಎಕ್ಸಾಂಪಲ್ ಮಾಡಿದ್ವಿ, ಅದೇ ರೀತಿ ನೋಡೋಣ. ಫಸ್ಟ್ ಒನ್ ಯಾವ ರೀತಿ ಅಂದರೆ 1 × 24. 1 × 24 ಅಂದರೆ 1 ರೋ ಇರುತ್ತೆ, 24 ಕಾಲಮ್ ಇರುತ್ತೆ. ಇದು ಫಸ್ಟ್ ಒಂದೇದಾಯಿತು. ಅದೇ ರೀತಿ ಮತ್ತೆ ಯಾವ್ದು ಬರಿಬೋದು? ಇದರದ್ದು ರಿವರ್ಸ್ ಬರಿಬೋದಲ್ವಾ, 24 × 1 ಇದೆ. ನೆಕ್ಸ್ಟ್ ಏನು ಬರಿಬೋದು ಅಂದರೆ ಈ 1 ಆಯ್ತಲ್ವ, ನೆಕ್ಸ್ಟ್ 2ಗೆ ಹೋಗುವ. ಯಾಕಂದರೆ 24 2 ಇಂದ ಡಿವೈಡ್ ಆಗುತ್ತಲ್ವ, 2 × 12. ಸೊ ನಮ್ಗೆ ಆನ್ಸರ್ 24 ಬಂದರೆ ಆಯಿತು. ನಿಮ್ಗೆ ಮೊದಲೇ ಹೇಳಿದ್ದೆ. ಸೊ ಯಾವ್ಯಾವ ರೀತಿ ಬರಿಬೋದು ಅಂತ. ನೆಕ್ಸ್ಟ್ ಇದನ್ನು ರಿವರ್ಸ್ ಬರಿಬೋದು. ಮತ್ತೆ 2 ಆದಮೇಲೆ 3 ಇಂದ ಡಿವೈಡ್ ಆಗುತ್ತೆ 24. ಹೌದು, 3 × ಎಷ್ಟು? 3 8 24 ಅಲ್ವಾ. ಸೊ ಇದನ್ನು ರಿವರ್ಸ್ ಬರಿಬೋದು. ನೆಕ್ಸ್ಟ್ 3 ಆದಮೇಲೆ 4 ಇಂದ ಹೋಗುತ್ತಾ? ಹೌದು, 4 6 ಮತ್ತು 6 4. ಈಗ ನೆಕ್ಸ್ಟ್ 5 ಇಂದ ಹೋಗುತ್ತಾ? ಇಲ್ಲ. ನೆಕ್ಸ್ಟ್ 6 ಮತ್ತು ಇಲ್ಲಿ 6 ಬಂದಿದೆ. ಸೊ ಆಲ್ ಪಾಸಿಬಲ್ ಬರೆದ್ರೆ ಅಂದರೆ ಟೋಟಲ್ 8 ಪಾಸಿಬಲ್ ಆರ್ಡರ್ ನಾವು ಬರಿಬೋದು 24 ಎಲಿಮೆಂಟ್ಸ್ ಇದ್ದರೆ. ಈಗ ನೆಕ್ಸ್ಟ್ ಅದೇ ಕೇಳಿದರೆ ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? ಈಗ 24 ಎಲಿಮೆಂಟ್ಸ್ ಇದೆ, ಓಕೆ. ಅದೇ 13 ಎಲಿಮೆಂಟ್ಸ್ ಇದ್ದರೆ ಏನಾಗುತ್ತೆ? ಅದಕ್ಕೂ ನಾವು ಬರಿಬೋದು 13 × 1 1 × 13. ನೆಕ್ಸ್ಟ್ ಏನು ಬರಿಬೋದು? ಮತ್ತು ಯಾವ್ದು ಬರೀಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಇದು ಪ್ರೈಮ್ ನಂಬರ್. ಇದು ಮತ್ತು ಇಲ್ಲ, 2 ಇಂದ ಯಾವುದರಿಂದ ಆಗೋದಿಲ್ಲ. ಸೊ 13 = 13 × 1 ಮತ್ತು ಯಾವುದು ಬರೀಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಅದೇ ರೀತಿ ಸೇಮ್ ಕ್ವಶನ್ ಇದೆ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಇಟ್ ಕ್ಯಾನ್ ಹ್ಯಾವ್? 18 ಇದ್ದರೆ ನಾನು ಸೇಮ್ ಅದೇ ರೀತಿ ಬರೋದು 1 × 18. ನೆಕ್ಸ್ಟ್ 18 × 1. ಗೊತ್ತಾಯ್ತಾ? ನೆಕ್ಸ್ಟ್ 2 ಇಂದ ಆಗುತ್ತಾ? ಹೌದು, 2 × 9. ಇಲ್ಲ, 9 × 2. ಮತ್ತೇನಾಗುತ್ತೆ? 3 ಇಂದ ಆಗುತ್ತಾ? ಹೌದು, 3 × 6 6 × 3. ನೆಕ್ಸ್ಟ್ 4 ಇಂದ ಆಗುತ್ತಾ? ಇಲ್ಲ. 5 ಇಂದ ಆಗುತ್ತಾ? ಇಲ್ಲ. 6 ಇಂದ ಆಲ್ರೆಡಿ ಇಲ್ಲಿ 6 ಬಂದಿದೆ. ಸೊ ಟೋಟಲ್ 6 ಪಾಸಿಬಲ್ ಆರ್ಡರ್. ನೆಕ್ಸ್ಟ್ ಅದೇ ಮತ್ತೇನು ಕೇಳಿದರೆ ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್? ಅದೇ ಈ 18 ಜಾಗದಲ್ಲಿ 5 ಎಲಿಮೆಂಟ್ಸ್ ಇದ್ದರೆ ಏನಾಗುತ್ತೆ? ಸೊ 1 × 5 5 × 1. ಇದು ಬಿಟ್ಟರೆ ಬೇರೆದು ಯಾವುದು ಸಾಧ್ಯ ಇಲ್ಲ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕನ್ಸ್ಟ್ರಕ್ಟೆಡ್ 2 × 2 ಮ್ಯಾಟ್ರಿಕ್ಸ್. ನಾವು 2 × 2 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಯಾವ ರೀತಿ ಅಂದರೆ A = A of ij.
ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಈ 3 ಕಂಡೀಷನ್ ಕೊಟ್ಟಿದ್ದಾರೆ. ನಾವು 3 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಯಾವ ರೀತಿ ಅಂದರೆ 2x2 ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಸೊ ಫಸ್ಟ್ ಒನ್ನಿಂದ ನೋಡೋಣ. ಏನಿರಬೇಕಂದ್ರೆ ಇದು ಯಾವ ರೀತಿ ಇರುತ್ತೆ, ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಅಂದರೆ ನಾವು ಫಸ್ಟ್ ಮಾಡೆಲನ್ನು ನೋಡೋಣ. 2x2 ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಅಂದರೆ ಎ ಇಸ್ ಈಕ್ವಲ್ ಟು ಎ ಆಫ್ 1 1 ಎ ಆಫ್ 1 2 ಎ ಆಫ್ 2 1 ಎ ಆಫ್ 2 2 ಇರುತ್ತೆ. ಅಂದರೆ ಇದು ಐ ಇದು ಜೆ, ಗೊತ್ತಾಯ್ತಲ್ವಾ? ಈ ಎಕ್ಸಾಂಪಲ್ ಒಂದ್ಸತಿ ಮೊದಲೇ ಹೇಳ್ಕೊಟ್ಟಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ. ನೋಡಲಿಲ್ಲ ಆದರೆ ಒಂದ್ಸತಿ ಹೋಗಿ ನೋಡಿ. ಈಗ ಈ ಫಸ್ಟ್ ಕಂಡೀಷನ್ ನೋಡೋಣ. ಇಲ್ಲೇನಾಗುತ್ತೆ, ಇದೇ ಇದರಲ್ಲಿ ನಾವು ಹಾಕಬೇಕು. ಏನು ಹಾಕೋದು, ಎ ಆಫ್ 1 1 ಇಸ್ ಈಕ್ವಲ್ ಟು 1 ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಅಂದರೆ ಎ ಆಫ್ ಐ ಜೆ ಜಾಗದಲ್ಲಿ ಇದನ್ನು ಹಾಕೋದು 1 1. ಸೊ 1 ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಏನಾಗುತ್ತೆ, 1 ಪ್ಲಸ್ 1 2, 2 ಸ್ಕ್ವೇರ್ ಏನು 4, 4 ಬೈ 2 ಇಸ್ ಈಕ್ವಲ್ ಟು 2 ಆಗುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ಏನು, ಎ ಆಫ್ 1 2 ಇಸ್ ಈಕ್ವಲ್ ಟು 1 ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 ಪ್ಲಸ್ 1 3, 3 ಸ್ಕ್ವೇರ್ 9, 9 ಬೈ 2. ನೆಕ್ಸ್ಟ್ ಥರ್ಡ್ ಏನಿದೆ, ಎ ಆಫ್ 2 1 ಇಸ್ ಈಕ್ವಲ್ ಟು 2 ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 ಸ್ಕ್ವೇರ್ 9 ಬೈ 2 ಸೇಮ್. ನೆಕ್ಸ್ಟ್ ಫೋರ್ತ್ ಒನ್ ಏನು ಬರುತ್ತೆ, ಎ ಆಫ್ 2 2 ಇಸ್ ಈಕ್ವಲ್ ಟು 2 ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 ಪ್ಲಸ್ 2 ಏನು 4, 4 ಸ್ಕ್ವೇರ್ 16 ಬೈ 2, 16 ಬೈ 2 ಅಂದರೆ 8. ಸೊ ನಮ್ಮ ಫಸ್ಟ್ ಮ್ಯಾಟ್ರಿಕ್ಸ್ ಏನು ಬಂದಿದೆ, ಫಸ್ಟ್ ಕಂಡೀಷನಲ್ಲಿ ಮ್ಯಾಟ್ರಿಕ್ಸ್ ಏನು ಬಂದಿದೆ ಅಂದರೆ 2 9 ಬೈ 2, 9 ಬೈ 2, 8 ಬಂದಿದೆ. ಗೊತ್ತಾಯ್ತಾ? ಈಗ ಈ ಫಸ್ಟ್ ಕಂಡೀಷನ್ ನಮ್ದು ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಕಂಡೀಷನ್ ನೋಡೋಣ. ಸೆಕೆಂಡ್ ಕಂಡೀಷನಲ್ಲಿ ಏನು ಕೊಟ್ಟಿದ್ದಾರೆ, ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಐ ಬೈ ಜೆ. ಗೊತ್ತಾಯ್ತಾ? ಸೊ ಫಸ್ಟ್ ಒನ್ ಎ ಆಫ್ 1 1 ಅಂದರೆ 1 ಬೈ 1 ಇಸ್ ಈಕ್ವಲ್ ಟು ಏನು ಬರುತ್ತೆ 1. ನೆಕ್ಸ್ಟ್ ಎ ಆಫ್ 1 2 ಅಂದರೆ 1 ಬೈ 2 ಇಸ್ ಈಕ್ವಲ್ ಟು 1 ಬೈ 2ನೇ ಇರುತ್ತೆ. ನೆಕ್ಸ್ಟ್ ಎ ಆಫ್ 2 1 ಇಸ್ ಈಕ್ವಲ್ ಟು 2 ಬೈ 1 ಅಂದರೆ 2. ನೆಕ್ಸ್ಟ್ ಎ ಆಫ್ 2 2 ಅಂದರೆ 2 ಬೈ 2 ಇಸ್ ಈಕ್ವಲ್ ಟು 1. ಗೊತ್ತಾಯ್ತಾ? 2 2 ಕ್ಯಾನ್ಸಲ್ ಆಗುತ್ತೆ, 2 1 ಸೊ 1 ಬರುತ್ತೆ. ಈಗ ಮ್ಯಾಟ್ರಿಕ್ಸ್ ಬರೆಯೋಣ. ಸೆಕೆಂಡ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ಅಂದರೆ ಎ ಇಸ್ ಈಕ್ವಲ್ ಟು 1 1 ಬೈ 2 2 1. ಗೊತ್ತಾಯ್ತಾ? ಈಗ ಸೆಕೆಂಡ್ ಕಂಡೀಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ಕಂಡೀಷನ್ ನೋಡೋಣ. ಥರ್ಡ್ ಕಂಡೀಷನ್, ಎ ಆಫ್ ಐ ಜೆ ಇಸ್ ಈಕ್ವಲ್ ಟು ಐ ಪ್ಲಸ್ 2j ಡಿವೈಡೆಡ್ ಬೈ 2. ಇಲ್ಲಿ ಸ್ಕ್ವೇರ್ ಇದೆ. ಸೊ ಎ ಆಫ್ 1 1 ಇಸ್ ಈಕ್ವಲ್ ಟು 1 ಪ್ಲಸ್ 2 ಇಂಟು 1 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 1 2, 2 ಪ್ಲಸ್ 1 3, 3 ಸ್ಕ್ವೇರ್ ಬೈ 2 ಅಂದರೆ 3 3 9 ಬೈ 2 ಇಷ್ಟಾಗುತ್ತೆ. ನೆಕ್ಸ್ಟ್ ಎ ಆಫ್ 1 2 ಇಸ್ ಈಕ್ವಲ್ ಟು 1 ಪ್ಲಸ್ 2 ಇಂಟು 2 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಏನಾಗುತ್ತೆ, 2 2 4, 4 ಪ್ಲಸ್ 1 5, 5 ಸ್ಕ್ವೇರ್ ಡಿವೈಡೆಡ್ ಬೈ 2, 5 5 25 ಎಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಎ ಆಫ್ 2 1 ಓಕೆ ಅಂದರೆ 2 ಪ್ಲಸ್ 2 ಇಂಟು 1 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 1 2, 2 ಪ್ಲಸ್ 2 4, 4 ಸ್ಕ್ವೇರ್ ಡಿವೈಡೆಡ್ ಬೈ 2 ಏನಾಗುತ್ತೆ, 4 ಸ್ಕ್ವೇರ್ 16 ಬೈ 2 ಇಸ್ ಈಕ್ವಲ್ ಟು 8. ನೆಕ್ಸ್ಟ್ ಎ ಆಫ್ 2 2 ಇಸ್ ಈಕ್ವಲ್ ಟು 2 ಪ್ಲಸ್ 2 ಇಂಟು 2 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 2 4, 4 ಪ್ಲಸ್ 2 6, 6 ಸ್ಕ್ವೇರ್ ಬೈ 2, 6 6 36 ಡಿವೈಡೆಡ್ ಬೈ 2 ಅಂದರೆ 18 ಆಗುತ್ತೆ. ಸೊ ಇದು ಥರ್ಡ್ ಏನಾಗುತ್ತೆ ಅಂದರೆ ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲೇ ಬರೀಬೇಕು. ಲಾಸ್ಟ್ ಇದಿಷ್ಟೇ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. 9 ಬೈ 2, 25 ಬೈ 2, 8 18 ಇದು ನಮ್ಮ ಫೈನಲ್ ಮ್ಯಾಟ್ರಿಕ್ಸ್.
ಇಲ್ಲಿ ನೋಡಿ ತುಂಬ ಕಡೆ ಸ್ಕ್ವೇರ್ಸ್ ಯೂಸ್ ಆಗಿದೆ. ಸೊ ನೀವು ಆದಷ್ಟು ನಿಮಗೆ 1 to 25 ತನಕ ಸ್ಕ್ವೇರ್ ನಂಬರ್ಸ್ ಗೊತ್ತಿರೋದು ಒಳ್ಳೆಯದು. ಪ್ರಾಕ್ಟೀಸ್ ಮಾಡಿ ಆಯಿತಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕನ್ಸ್ಟ್ರಕ್ಟೆಡ್ 3x4 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ 2 ಕಂಡೀಷನ್ ಕೊಟ್ಟಿದ್ದಾರೆ. ಸೊ ನಾವು ಈ 2 ಕಂಡೀಷನ್ ಯೂಸ್ ಮಾಡಿ ಸಪ್ರೇಟ್ ಇದಕ್ಕೊಂದು ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಯಾವ ರೀತಿ ಇರುತ್ತೆ ಅಂದರೆ 3x4 ಅಲ್ಲೇ ಇರಬೇಕು. ನಾವು ಲಾಸ್ಟ್ ಮಾಡಿದ್ದು ಯಾವ ರೀತಿ ಇತ್ತು, 2x2 ಇತ್ತು ಲಾಸ್ಟ್ ಕ್ವಶನ್. ಅದೇ ಇದು 3x4. ಸೊ ಜನರಲ್ ಬರೀಬೇಕು. ಫಸ್ಟು A is equal to A of 1 1, A of 1 2, A of 1 3, A of 1 4 ಯಾಕಂದರೆ 4 ಕಾಲಮ್ಸ್ ಇದೆ. ನೆಕ್ಸ್ಟ್ A of 2 1, A of 2 2, A of 2 3, A of 2 4, A of 3 1, A of 3 2, A of 3 3, A of 3 4. 3 ರೋಸ್ ಇದೆ. ಸೊ 3 ರೋಸ್ ಮಾಡೋದು. ನೆಕ್ಸ್ಟ್ ಈಗ ಫಸ್ಟ್ ಕಂಡೀಷನ್ ನೋಡೋಣ. ಫಸ್ಟ್ ಕಂಡೀಷನ್ ಏನಿದೆ, A of ij is equal to 1/2 mod minus 3i plus j. So A of 1 1 is equal to 1/2 mod minus 3 into 1 plus 1 is equal to minus ಇದು -3 into 1 ಎಷ್ಟು -3, -3 plus 1 -2. ಬಟ್ ಇದು ಮಾಡ್ ಇರೋದ್ರಿಂದ -2 ಇರೋದು +2 ಆಗುತ್ತೆ. ಸೊ 1/2 into 2 is equal to 1. ನೆಕ್ಸ್ಟ್ A of 1 2. A of 1 2 ಏನಾಗುತ್ತೆ, 1/2 into mod 3 into 1 plus 2 is equal to -3 into 1 -3, -3 plus 2 -1. 1/2 into ಇದು ಮಾಡ್ ಇರೋದ್ರಿಂದ -1 ಇರೋದು 1 ಆಗುತ್ತೆ. 1/2 into 1 1/2. ನೆಕ್ಸ್ಟ್ A of 1 3 is equal to 1/2 mod minus 3 into 1 plus 3 is equal to 1/2 into ಇಲ್ಲಿ -3 plus 3 ಏನಾಗುತ್ತೆ 0, -3 plus 3. ಸೊ 0 is equal to 1/2 into 0 0. A of 1 4 is equal to 1/2 mod minus 3 into 1 plus 4 is equal to 1/2 into -3 plus 4 1 mod 1 ಅಂದರೆ 1 is equal to 1/2. ಈಗ ನಮ್ಮ ಫಸ್ಟ್ ರೋ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸೆಕೆಂಡ್ ರೋ A of 2 1. A of 2 1 is equal to 1/2 mod minus 3 into 2 plus 1 ಏನು ಬರುತ್ತೆ 1/2 into ಇಲ್ಲಿ -3 into 2 -6, -6 plus 1 -5 mod 5. ಸೊ plus 5 is equal to 5/2. Next A of 2 2 is equal to 1/2 mod minus 3 into 2 plus 2 is equal to 1/2 into -3 into 2 -6, -6 plus 2 4 mod 4 ಅಂದರೆ 4 is equal to 1/2 into 4 is 2. Next A of 2 3 is equal to 1/2 mod minus 3 into 2 plus 3 is equal to 1/2 into -3 into 2 -6, -6 plus 3 -3 mod 3 mod minus 3 ಅಂದರೆ 3 is equal to 3/2. A of 2 4 is equal to 1/2 mod minus 3 into 2 plus 4 is equal to 1/2 into -3 into 2 -6, -6 plus 4 ಅಂದರೆ -2 mod -2 ಅಂದರೆ 2 is equal to 2/2 ಅಂದರೆ 1. ಈಗ ನಮ್ಮ ಸೆಕೆಂಡ್ ರೋನು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ರೋ A of 3 1 is equal to 1/2 mod minus 3 into 3 plus 1 is equal to 1/2 into -3 into 3 -9, -9 plus 1 -8 mod -8 ಅಂದರೆ 8
ಇಸ್ ಈಕ್ವಲ್ ಟು 2 1 ಝ 2 4 ಝ 4 ಬರುತ್ತೆ. ನೆಕ್ಸ್ಟ್ a of 3 2 is equal to 1 by 2 mod minus 3 into 3 plus 2 is equal to 1 by 2 into minus 3 into 3 minus 9 minus 9 plus 2 minus 7 mod minus 7 ಅಂದರೆ 7 is equal to 7 by 2. a of 3 3 ಅಂದರೆ 1 by 2 mod minus 3 into 3 plus 3 is equal to 1 by 2 into minus 3 into 3 minus 9 minus 9 plus 3 minus 6 mod minus 6 ಅಂದರೆ 6 is equal to 2 1 ಝ 2 3 ಝ 3 ಬರುತ್ತೆ. ನೆಕ್ಸ್ಟ್ a of 3 4 is equal to 1 by 2 mod minus 3 into 3 plus 4 is equal to 1 by 2 into 3 3 ಝ 9 minus 9 plus 4 minus 5. ಸೊ mod minus 5 ಅಂದರೆ 5 by 2. ಈಗ ನಮ್ದೆಲ್ಲ ಸಿಕ್ಕಿದೆ. ಸೊ ಲಾಸ್ಟ್ ಮ್ಯಾಟ್ರಿಕ್ಸ್ ಬರೆಯೋಣ. ಎಲ್ಲನೂ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆಯೋದು. ಈಗ a is equal to ಈ ಜನರಲ್ ಫಾರ್ಮುಲಾ ನೋಡಿ ಯಾವ್ಯಾವ ಜಾಗದಲ್ಲಿ ಯಾವುದಿದೆ ಅಂತ ಬರೆಯೋದು. 1 by 2 0 1 by 2 5 by 2 2 3 by 2 1 4 7 by 2 3 5 by 2. ಗೊತ್ತಾ? ನಮ್ದು ಫಸ್ಟ್ ಇಕ್ವೇಷನ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಇಕ್ವೇಷನ್ ನೋಡೋಣ. ಸೆಕೆಂಡ್ ಇಕ್ವೇಷನ್ ಏನು ಹೇಳ್ತಿದೆ ಅಂದರೆ a of I j is equal to 2i minus j. So a of 1 1 is equal to 2 into 1 minus 1 is equal to 2 1 ಝ 2 2 minus 1 1. a of 1 2 is equal to 2 into 1 minus 2 is equal to 2 1 ಝ 2 2 minus 2 0. a of 1 3 is equal to 2 into 1 minus 3 is equal to 2 1 ಝ 2 2 minus 3 minus 1. a of 1 4 is equal to 2 into 1 minus 4 is equal to 2 1 ಝ 2 minus 4 minus 2. Next second row, a of 2 1 is equal to 2 into 2 minus 1 is equal to 2 2 ಝ 4 4 minus 1 3. a of 2 2 is equal to 2 into 2 minus 2 is equal to 2 2 ಝ 4 4 minus 2 2. a of 2 3 is equal to 2 into 2 minus 3 is equal to 2 2 ಝ 4 minus 3 1. Next a of 2 4 is equal to 2 into 2 minus 4 is equal to 2 2 ಝ 4 minus 4 0. ಈಗ ಲಾಸ್ಟ್ ರೋ a of 3 1 is equal to 2 into 3 minus 1 is equal to 2 3 ಝ 6 6 minus 1 5. a of 3 2 is equal to 2 into 3 minus 2 is equal to 3 2 ಝ 6 6 minus 2 4. a of 3 3 is equal to 2 into 3 minus 3 2 3 ಝ 6 6 minus 3 3. a of 3 4 is equal to 2 into 3 minus 4 is equal to 2 3 ಝ 6 6 minus 4 2. ಈಗ ಲಾಸ್ಟ್ ಫೈನಲ್ ಮ್ಯಾಟ್ರಿಕ್ಸ್ ಬರೆಯೋಣ. 1 0 minus 1 minus 2 3 2 1 0 5 4 3 2. ನಮಗೆ ಈ ಈಕ್ವೇಷನಿಗೆ ಬಂದಿರೋ ಈ ಫೈನಲ್ ಮ್ಯಾಟ್ರಿಕ್ಸ್ ಗೊತ್ತಾಯ್ತಲ್ವಾ? ಈಗ ಸಿಕ್ಸ್ತ್ ಕ್ವಶನ್ ನೋಡೋಣ. ಸಿಕ್ಸ್ತ್ ಕ್ವಶನಲ್ಲಿ ಏನಿದೆ ಅಂದರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್ ಫ್ರಮ್ ದ ಫಾಲೋವಿಂಗ್ ಇಕ್ವೇಷನ್ಸ್. ಇಲ್ಲಿ ನೋಡಿ ಈ ಇಕ್ವೇಷನ್ ಕೊಟ್ಟಿದ್ದಾರೆ. ಈ ಇಕ್ವೇಷನಿಂದ ಇಲ್ಲಿರೋ ಎಕ್ಸ್ ವೈ ಮತ್ತು ಝೆಡ್ ವ್ಯಾಲ್ಯೂನ ಕಂಡುಹಿಡಬೇಕು. ಇಲ್ಲಿ ನೋಡಿ ಇವ್ರು ಈಕ್ವಲ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಗೊತ್ತಿದೆ, ಮೊದಲೇ ಹೇಳ್ಕೊಟ್ಟಿದ್ದೀನಿ. ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಅಂದರೆ ಇದ್ರ ಪ್ರತಿಯೊಂದು ಕರೆಸ್ಪಾಂಡಿಂಗ್ ಟರ್ಮ್ಸು ಈ ಮ್ಯಾಟ್ರಿಕ್ಸ್ನ ಕರೆಸ್ಪಾಂಡಿಂಗ್ ಟರ್ಮ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಫಸ್ಟ್ ನೋಡೋಣ. ಇದಕ್ಕೆ 4 is equal to y. ಸೊ 4 is equal to y ಅಂದರೆ ನಾವು ಏನು y is equal to 4 ಅಂತ ತಿಳ್ಕೊಬೇಕು. ನೆಕ್ಸ್ಟ್ 3 is equal to z ಅಂದರೆ z is equal to 3. ನೆಕ್ಸ್ಟ್ x is equal to 1. ಇಲ್ಲಿ 5 is equal to 5, ನೋ ವೇರಿಯೇಬಲ್, ಹಾಗೆ ಬಿಟ್ಟೋದು. ಈಗ ನಮ್ಗೆ ಬೇಕಾಗಿರೋ ಎಲ್ ಎಸ್ ವ್ಯಾಲ್ಯೂ ಸಿಕ್ಕಿದೆಯಾ? ಎಕ್ಸ್ ವೈ ಝೆಡ್ ಕೇಳಿದ್ದಾರೆ.
ಎಕ್ಸ್ ವೈ ಝೆಡ್ ನಮಗೆ ಸಿಕ್ಕಿದೆ. ಈಗ ಸೆಕೆಂಡ್ ಕ್ವಶನ್, ಇದು ಈಸಿ ಇದೆ ತುಂಬ. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಫಸ್ಟ್ ಎಕ್ಸ್ ಪ್ಲಸ್ ವೈ, ಇದು ಸೇಮ್ ಟು ಸೇಮ್ ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಯೂಸ್ ಮಾಡೋದು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಅಂದರೆ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ ವೈ. ಗೊತ್ತಾಯ್ತಾ? ನೆಕ್ಸ್ಟ್ ಈ 2 ಹಾಗೆ ಇದೆ, ಬಿಡೋದು. ಇಲ್ಲಿ y ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 5. z ಈಸ್ ಈಕ್ವಲ್ ಟು 5 ಮೈನಸ್ 5 ಈಸ್ ಈಕ್ವಲ್ ಟು 0 ಅಂದರೆ z ಈಸ್ ಈಕ್ವಲ್ ಟು 0 ಆಯಿತು. ಈಗ ಎಕ್ಸ್ ವೈ ಈಸ್ ಈಕ್ವಲ್ ಟು 8, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 8. ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂನ ಮೊದಲೇ ಕಂಡುಹಿಡ್ದಿದ್ದೀವಿ. ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 6 ಮೈನಸ್ ವೈ ಇಂಟು ವೈ ಈಸ್ ಈಕ್ವಲ್ ಟು 8 ಈಸ್ ಈಕ್ವಲ್ ಟು y ಇಂಟು 6y ಮೈನಸ್ ವೈ ಇಂಟು ವೈ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಈಗ ಇದನ್ನು ನಾವು ಸರಿಯಾಗಿ ಬರೆದ್ರೆ ಏನಾಗುತ್ತೆ ಅಂದರೆ ವೈ ಸ್ಕ್ವೇರ್ ಮೈನಸ್ 6y ಮೈನಸ್ 8 ಅಲ್ಲ ಪ್ಲಸ್ 8 ಈಸ್ ಈಕ್ವಲ್ ಟು 0. ಏನಂತ ಗೊತ್ತಾಯ್ತಾ? ಈ ಎಲ್ಲ ಟರ್ಮ್ನ ಆ ಸೈಡ್ ತಗೋ ಹೋಗೋದು. ಇಲ್ಲಿ ಇರೋದೇನೋ 0, ಸೊ ಈ ಈಕ್ವೇಷನ್ ಬರುತ್ತೆ. ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ? ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರಾ ಕ್ವಾಡ್ರೆಟಿಕ್ ಈಕ್ವೇಷನ್ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಈಸಿ ಮೆಥಡ್ ಹೇಳ್ಕೊಡ್ತಿದ್ದೀನಿ ನೋಡಿ. ಈಗ ಈ ಟರ್ಮ್ ಮತ್ತು ಈ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು. 8 ಇಂಟು ವೈ ಸ್ಕ್ವೇರ್, ಇದರ ಫ್ಯಾಕ್ಟರ್ಸ್ ಏನೇನಿದೆ ನೋಡೋದು. ಸೊ 2 ಮತ್ತು 4, ಹೌದಾ? ಈಗ ಅಂದರೆ 2y 4y ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 8y ಸ್ಕ್ವೇರ್ ಸಿಗುತ್ತಾ? ಹೌದು. ಈಗ ನೆಕ್ಸ್ಟ್ ಇಲ್ಲಿ ಕಂಡೀಷನ್ ಏನಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಇದು ಸಿಗಬೇಕು, ಅಂದರೆ ಈ 8y ಸಿಗಬೇಕು, 8y ಸ್ಕ್ವೇರ್. ಅದೇ ಇದೆರಡು ಎಡಿಷನ್ ಮಾಡಿದಾಗ ಮೈನಸ್ 6y ಸಿಗಬೇಕು. ಮೈನಸ್ 6y ಸಿಗಬೇಕಂದ್ರೆ ಇದ್ರ ಸೈನ್ ಏನೇಗ ಇರಬೇಕು? ಇದು ಪಾಸಿಟಿವ್ ಆದರೆ ಪಾಸಿಟಿವ್ 6 ಆಗುತ್ತೆ. ಆದರೆ ಒಂದು ಯಾವುದಾದ್ರೂ ಪಾಸಿಟಿವ್ ಮತ್ತೊಂದು ನೆಗೆಟಿವ್ ಆದರೆ 6 ಬರೋದಿಲ್ಲ. ಅದಕ್ಕೆ ಎರಡು ಮೈನಸ್ ಸೈನ್. ಸೊ ಮೈನಸ್ 4y ಮೈನಸ್ 2y ಅಂದರೆ ಮೈನಸ್ 6y. ಅದೇ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ವೈ ಸ್ಕ್ವೇರ್ ಮೈನಸ್ 2y ಮೈನಸ್ 4y ಪ್ಲಸ್ 8 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದು ಕಾಮನ್ ಏನು ತೆಗೆಯೋದು? y ಇಂಟು y ಮೈನಸ್ 2. ಈಗ ಮೈನಸ್ ಇಲ್ಲೇನು ಕಾಮನ್ ಇದೆ? 4 ಇಂಟು ವೈ ಮೈನಸ್ 2. ಗೊತ್ತಾಯ್ತಾ? ಅಂದರೆ ಇಲ್ಲಿ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇಲ್ಲಿರೋ ಮೈನಸ್ ಆ ಸೈಡ್ ಹೋದರೆ ಇಲ್ಲಿ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆಗುತ್ತೆ. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 2 8. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಇದನ್ನು ಪೇರ್ ಮಾಡೋದು. ವೈ ಮೈನಸ್ 4 ವೈ ಮೈನಸ್ 2 ಅಂದರೆ y ಈಸ್ ಈಕ್ವಲ್ ಟು 4y ಈಸ್ ಈಕ್ವಲ್ ಟು 2. ಇಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಒಂದೇ ಇರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಯಾಕಂದರೆ y4 ಇರ್ಬೋದು, y2 ಇರ್ಬೋದು. ಈಗ ಅಸ್ಯೂಮ್ ಮಾಡೋಣ y ಈಸ್ ಈಕ್ವಲ್ ಟು 4 ಅಂತ. ಈಗ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಇಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ ವೈ ಈಕ್ವೇಷನ್ ಇದೆ, ಅದನ್ನು ಇಲ್ಲಿ ಬರೆಯೋಣ. ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ ವೈ. ಈ ವೈ ವ್ಯಾಲ್ಯೂನ ಇಲ್ಲಿ ಹಾಕೋದು. 6 ಮೈನಸ್ 4 ಎಕ್ಸ್ ಈಸ್ ಈಕ್ವಲ್ ಟು 2. ಅದೇ ವೈ ಈಸ್ ಈಕ್ವಲ್ ಟು 2 ಇದ್ದಾಗ ಏನು ಹಾಕೋದು? ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ ವೈ ಅಂದರೆ 6 ಮೈನಸ್ 2 ಎಕ್ಸ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಸೊ ನಾವು ಲಾಸ್ಟ್ ಏನು ಬರೀಬೇಕಂದ್ರೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2 ದೆನ್ ವೈ ಈಸ್ ಈಕ್ವಲ್ ಟು 4 ಝೆಡ್ ಈಸ್ ಈಕ್ವಲ್ ಟು 0. ಅದೇ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 4 y ಈಸ್ ಈಕ್ವಲ್ ಟು 2 z ಈಸ್ ಈಕ್ವಲ್ ಟು 0. z ಕಾಮನ್ ಆಗಿರುತ್ತೆ, 0ನೇ. ಅದೇ x2 ಇದ್ದಾಗ y4 ಆಗಿರುತ್ತೆ, ಅದೇ x4 ಇದ್ದರೆ y2 ಆಗಿರುತ್ತೆ. ಇದೆರಡು ಬರಿಬೇಕು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನು ಸೇಮ್ ಇದೆ. ಇದನ್ನು ಫಸ್ಟ್ ಮಾಡೋಣ. y ಪ್ಲಸ್ z ಈಸ್ ಈಕ್ವಲ್ ಟು 7. y ಪ್ಲಸ್ z ಈಸ್ ಈಕ್ವಲ್ ಟು 7. ನಾವೇನು ಮಾಡೋಣ ಅಂದರೆ
ವೈ ಈಸ್ ಈಕ್ವಲ್ ಟು 7 ಮೈನಸ್ ಝೆಡ್. ಗೊತ್ತಾಯ್ತಾ? ಝೆಡ್ನ ಆ ಸೈಡ್ ತಗೋಗಿದ್ವಿ, ವೈ ಈಸ್ ಈಕ್ವಲ್ ಟು ಮಾಡಿದ್ವಿ. ನೆಕ್ಸ್ಟ್ ಈ ಇಕ್ವೇಶನ್ ನೋಡೋಣ. ಎಕ್ಸ್ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 5 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ಝೆಡ್. ಈಗ ಫಸ್ಟ್ ಇಕ್ವೇಶನ್ ನೋಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9. ಈಗ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಈ ಇಕ್ವೇಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ 5 ಮೈನಸ್ ಝೆಡ್ ಪ್ಲಸ್ ವೈ ವ್ಯಾಲ್ಯೂ ಏನಿದೆ 7 ಮೈನಸ್ ಝೆಡ್ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9. ಈಗ ಈ ಮೈನಸ್ ಝೆಡ್ ಮತ್ತು ಪ್ಲಸ್ ಝೆಡ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಪ್ಲಸ್ ಝೆಡ್ ಮೈನಸ್ ಝೆಡ್ ಅಂದರೆ 0 ಆಗುತ್ತೆ. ಸೊ ಈಗ 7 ಪ್ಲಸ್ 5 ಎಷ್ಟು? 12 ಮೈನಸ್ ಝೆಡ್ ಈಸ್ ಈಕ್ವಲ್ ಟು 9. 12 ಈ 9 ಈ ಸೈಡ್ ತಗೊಬಂದರೆ 12 ಮೈನಸ್ 9 ಈಸ್ ಈಕ್ವಲ್ ಟು ಝೆಡ್ ಆಗುತ್ತೆ. ಅಂದರೆ ಝೆಡ್ ಈಸ್ ಈಕ್ವಲ್ ಟು 12 ಮೈನಸ್ 9 ಎಷ್ಟು? 3. ಓಕೆ, ಈಗ ಈ ಝೆಡ್ ವ್ಯಾಲ್ಯೂನ ಇಲ್ಲಿ ಹಾಕೋದು. y ಈಸ್ ಈಕ್ವಲ್ ಟು 7 ಮೈನಸ್ ಝೆಡ್ ವ್ಯಾಲ್ಯೂ 3 ಈಸ್ ಈಕ್ವಲ್ ಟು 7 ಮೈನಸ್ 3 4. ಈಗ ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ಝೆಡ್ ವ್ಯಾಲ್ಯೂ 3, 5 ಮೈನಸ್ 3 ಎಷ್ಟು? 2. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು 4, z ಈಸ್ ಈಕ್ವಲ್ ಟು 3. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್. ಇಲ್ಲೇನು ಕೊಟ್ಟಿದ್ದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಆ್ಯಂಡ್ ಡಿ ಫ್ರಾಮ್ ದ ಇಕ್ವೇಶನ್ಸ್. ಇದೆರಡು ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ನಾವು ಯೂಸ್ ಮಾಡ್ಕೋಬೋದು. ಈಗ ನಾವು ಎ ಬಿ ಸಿ ಡಿ ಅನ್ನು ಕಂಡುಹಿಡಿಬೇಕು. ಫಸ್ಟ್ ಈ ಇಕ್ವೇಶನನ್ನು ನೋಡೋಣ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು -1. ಅದನ್ನು ನಾವು ಎ ಈಸ್ ಈಕ್ವಲ್ ಟು ಮೈನಸ್ ಬಿ ಆಚೆ ಇಡೋದ್ರೆ ಪ್ಲಸ್ ಬಿ ಆಗುತ್ತೆ. ಸೊ ಬಿ -1 ಅಂತ ಬರೀಬೋದು. ಈಗ ಈ ಇಕ್ವೇಶನ್ ನೋಡೋಣ. 2a ಮೈನಸ್ ಬಿ ಈಸ್ ಈಕ್ವಲ್ ಟು 0. ಇಲ್ಲಿ ಎ ವ್ಯಾಲ್ಯೂನ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 ಇಂಟು ಬಿ ಮೈನಸ್ 1 ಮೈನಸ್ ಬಿ ಈಸ್ ಈಕ್ವಲ್ ಟು 0. 2b ಮೈನಸ್ 2 ಮೈನಸ್ ಬಿ ಈಸ್ ಈಕ್ವಲ್ ಟು 0. ಸೊ 2b ಮೈನಸ್ ಬಿ ಮೈನಸ್ 2 ಈಸ್ ಈಕ್ವಲ್ ಟು 0, ಬಿ ಈಸ್ ಈಕ್ವಲ್ ಟು 2. ಈ ಬಿ ವ್ಯಾಲ್ಯೂ ಸಿಕ್ಕಿದೆ. ಈ ಬಿ ವ್ಯಾಲ್ಯೂನ ಈ ಜಾಗದಲ್ಲಿ ಹಾಕಬೇಕು. ಎ ಈಸ್ ಈಕ್ವಲ್ ಟು 2 ಮೈನಸ್ 1 ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 1 ಸಿಕ್ಕಿದೆ ನಮಗೆ. ಈಗ ಈ ಇಕ್ವೇಶನ್ ನೋಡೋಣ. 2a ಪ್ಲಸ್ ಸಿ ಈಸ್ ಈಕ್ವಲ್ ಟು 5. 2a ಪ್ಲಸ್ ಸಿ ಈಸ್ ಈಕ್ವಲ್ ಟು 5. ಈಗ ಎ ಜಾಗದಲ್ಲಿ 1 ವ್ಯಾಲ್ಯೂ ಸಿಕ್ಕಿದೆ ನಮಗೆ. 1 ವ್ಯಾಲ್ಯೂನ ಹಾಕೋದು. 2 ಇಂಟು 1 ಪ್ಲಸ್ ಸಿ ಈಸ್ ಈಕ್ವಲ್ ಟು 5. 2 ಪ್ಲಸ್ ಸಿ ಈಸ್ ಈಕ್ವಲ್ ಟು 5. ಸಿ ಈಸ್ ಈಕ್ವಲ್ ಟು 5 ಮೈನಸ್ 2, ಸಿ ಈಸ್ ಈಕ್ವಲ್ ಟು 3. ಈಗ ಲಾಸ್ಟ್ ಇಕ್ವೇಶನ್ ಇದೆ. 3c ಪ್ಲಸ್ ಡಿ ಈಸ್ ಈಕ್ವಲ್ ಟು 13. 3c ಪ್ಲಸ್ ಡಿ ಈಸ್ ಈಕ್ವಲ್ ಟು 13. ಸಿ ಜಾಗದಲ್ಲಿ 3 ಹಾಕೋದು ಪ್ಲಸ್ ಡಿ ಈಸ್ ಈಕ್ವಲ್ ಟು 13. 3 3s are 9 ಪ್ಲಸ್ ಡಿ ಈಸ್ ಈಕ್ವಲ್ ಟು 13. ಡಿ ಈಸ್ ಈಕ್ವಲ್ ಟು 13 ಮೈನಸ್ 9, ಡಿ ಈಸ್ ಈಕ್ವಲ್ ಟು 4. ಅಂದರೆ ನಮಗೆ ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 4 ವ್ಯಾಲ್ಯೂ ಸಿಕ್ಕಿದೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 8th ಕ್ವಶನ್. ಎ ಈಸ್ ಈಕ್ವಲ್ ಟು ಎ ಆಫ್ ಐ ಜೆ ಆರ್ಡರ್ ಆಫ್ ಎಮ್ ಕ್ರಾಸ್ ಎನ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್. ಇದು MCQ ಕ್ವಶನು. ಕಂಡೀಷನ್, ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಎಮ್ ಈಸ್ ಸ್ಮಾಲರ್ ದೆನ್ ಎನ್. ಸೆಕೆಂಡ್ ಕಂಡೀಷನ್ ಎಮ್ ಈಸ್ ಗ್ರೇಟರ್ ದೆನ್ ಎನ್. ನೆಕ್ಸ್ಟ್ ಎಮ್ ಈಸ್ ಈಕ್ವಲ್ ಟು ಎನ್. ನನ್ ಆಫ್ ದಿಸ್. ನಾವು ಏನು ಹೇಳಬೇಕಂದ್ರೆ ಈ ಎಮ್ ಕ್ರಾಸ್ ಎನ್ ಕಂಡೀಷನ್ ಯಾವ ರೀತಿ ಇದ್ದಾಗ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಎಮ್ ಈಸ್ ಈಕ್ವಲ್ ಟು ಎನ್ ಆಗಿರಬೇಕು ಅಲ್ವಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಅದರ ರೋ ಮತ್ತು ಕಾಲಮ್ ಈಕ್ವಲ್ ಆಗಿರಬೇಕು. ಅಂದರೆ ಎಮ್ ಈಸ್ ಈಕ್ವಲ್ ಟು ಎನ್. ಆಪ್ಷನ್ ಸಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ 9th ಕ್ವಶನ್. ವಿಚ್ ಆಫ್ ದ ಗಿವನ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಮೇಕ್ ದ ಫಾಲೋವಿಂಗ್ ಪೇರ್ ಆಫ್ ಮ್ಯಾಟ್ರಿಕ್ಸ್ ಈಕ್ವಲ್. ಅಂದರೆ ಇದು ಕೊಟ್ಟಿದ್ದಾರೆ, ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದು ನಾವು ಈಕ್ವಲ್ ಅಂತ ಹೇಳಬೇಕಂದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಯಾವುದಿದ್ರೆ ಅದೆರಡು ಈಕ್ವಲ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ಸ್ ಹೋಗಿಂದ ಮೊದಲು ನಾವು ಇದನ್ನು ಇಕ್ವೇಷನ್ನ ಸಾಲ್ವ್ ಮಾಡೋಣ. 3x ಪ್ಲಸ್ 7 ಇಲ್ಲಿಂದ ಈಸ್ ಈಕ್ವಲ್ ಟು ಏನಾಗುತ್ತೆ 0. ನಾವು ಅಸ್ಯೂಮ್ ಮಾಡ್ಕೊಳ್ತಿದ್ದೀವಿ ಇದು
ಈಕ್ವಲ್ ಇದೆ ಅಂತ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 3x ಈಸ್ ಈಕ್ವಲ್ ಟು -7, ಎಕ್ಸ್ ಈಸ್ ಈಕ್ವಲ್ ಟು -7/3. ನಮಗೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು -7/3 ಬಂದಿದೆ. ಅದೇ ರೀತಿ ಇದೆರಡನ್ನೂ ನೋಡೋಣ. 5 ಈಸ್ ಈಕ್ವಲ್ ಟು y - 2, 5 ಈಸ್ ಈಕ್ವಲ್ ಟು y - 2, 5 + 2 ಈಸ್ ಈಕ್ವಲ್ ಟು y, ಅಂದರೆ y ಈಸ್ ಈಕ್ವಲ್ ಟು 7 ಬಂದಿದೆ ನಮಗೆ. ಈಗ ನಾವು ಇಲ್ಲೇ ಕನ್ಕ್ಲೂಡ್ ಮಾಡಬೇಕಾ? ಇಲ್ಲ, ಇಲ್ಲೇ ನಾವು ಮುಗಿಸ್ಲಿಕ್ಕಿಲ್ಲ. ಮತ್ತು 2 ಇಕ್ವೇಷನ್ಸ್ ಇದೆ, ಇದನ್ನು ಸಾಲ್ವ್ ಮಾಡಿ ನೋಡಬೇಕು. y + 1 ಈಸ್ ಈಕ್ವಲ್ ಟು 8, y + 1 ಈಸ್ ಈಕ್ವಲ್ ಟು 8, ಅಂದರೆ y ಈಸ್ ಈಕ್ವಲ್ ಟು 8 - 1, y ಈಸ್ ಈಕ್ವಲ್ ಟು 7. ಈಗ ನಮ್ಗೆ y ವ್ಯಾಲ್ಯೂ ಸೇಮ್ ಸಿಕ್ಕಿದೆ, ಹೌದಾ? ಈಗ ನೆಕ್ಸ್ಟ್ ನೋಡೋಣ. 2 - 3x ಈಸ್ ಈಕ್ವಲ್ ಟು 4 ಈಸ್ ಈಕ್ವಲ್ ಟು, ಈ ಇಕ್ವೇಷನ್ ನೋಡ್ತಿದ್ದೀವಿ ಈಗ. 2 - 3x ಈಸ್ ಈಕ್ವಲ್ ಟು 4, -3x ಈಸ್ ಈಕ್ವಲ್ ಟು 4 - 2, 2ನ ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ನೆಕ್ಸ್ಟ್ -3x ಈಸ್ ಈಕ್ವಲ್ ಟು 2. ಈಗ x ಈಸ್ ಈಕ್ವಲ್ ಟು -2/3 ಗೊತ್ತಾಯ್ತಲ್ವಾ? ಈಗ ಇಲ್ಲಿ ನೋಡಿ, y ಸೇಮ್ ಬಂದಿದೆ, y ಈಸ್ ಈಕ್ವಲ್ ಟು 7 ನಾವಿಲ್ಲಿ ನೋಡ್ಬೋದು. ಆದರೆ ನೀವು ಖಾಲಿ y ಅಷ್ಟೇ ನೋಡಿದ್ರೆ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆದರೆ ಇಲ್ಲಿ x ಈಸ್ ಈಕ್ವಲ್ ಟು -1/3 ಕೊಟ್ಟಿದ್ದಾರೆ. ಇಲ್ಲಿ x ಈಸ್ ಈಕ್ವಲ್ ಟು ನಾವು ಕಂಡುಹಿಡಿದಾಗ -7/3 ಬಂದಿದೆ, ಮತ್ತೊಂದು ಕಡೆ x ಈಸ್ ಈಕ್ವಲ್ ಟು -2/3 ಬಂದಿದೆ. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಮ್ಯಾಟ್ರಿಕ್ಸಲ್ಲಿ x ಮತ್ತು y ವ್ಯಾಲ್ಯೂ ಸೇಮ್ ಆಗೇ ಇರಬೇಕು. ಇಲ್ಲಿ x ಒಂದು ವ್ಯಾಲ್ಯೂ, ಇಲ್ಲೊಂದು x ವ್ಯಾಲ್ಯೂ ಆಗಿರ್ಲಿಕ್ಕಿಲ್ಲ. x ವ್ಯಾಲ್ಯೂ ಅಂದರೆ ಎಲ್ಲ ಕಡೆಗೂ ಸೇಮ್ ಆಗೇ ಇರಬೇಕು. ಸೊ ಇದಾಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಇರೋದು ಯಾವುದು? ನಾಟ್ ಪಾಸಿಬಲ್ ಟು ಫೈಂಡ್. ನಮ್ಮ ಹತ್ರ ಇದು ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಈಗ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ 10th ಕ್ವಶನ್, ಇದು ಎಕ್ಸಸೈಸಲ್ಲಿರೋ ಲಾಸ್ಟ್ ಕ್ವಶನ್. ದ ನಂಬರ್ ಆಫ್ ಆಲ್ ಪಾಸಿಟಿವ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 × 3 ವಿತ್ ಈಚ್ ಎಂಟ್ರಿ 0 or 1 ಈಸ್. ಮತ್ತು ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದರೆ, ಈಗ ಫಸ್ಟ್ 3 × 3 ಮ್ಯಾಟ್ರಿಕ್ಸಿಗೆ ಹೋಗೋದು ಬೇಡ, ಜಸ್ಟ್ ನಿಮಗೆ 2 × 1 ಮ್ಯಾಟ್ರಿಕ್ಸ್ನ ಹೇಳ್ಕೊಡ್ತಿದ್ವಿ. 2 rows 1 column ಅಂದರೆ ಈಗ ಇಲ್ಲಿ 2 × 1 ಕಾಲಮ್ ಇದೆ, ಇಲ್ಲಿ 2 ಬ್ಲಾಕ್ ಇದೆ, ಇಲ್ಲೊಂದು ಬರಿಬೋದು, ಇಲ್ಲೊಂದು ಬರಿಬೋದು. ನಾವೇನು ಬರಿಬೋದು ಅಂದರೆ ಇಲ್ಲಿ 0, ಇಲ್ಲಿ 0. ಈಗ ಮತ್ತೊಂದು ಪಾಸಿಬಲ್ ಏನಿದೆ, 0 1, ಅದೇ ರೀತಿ 1 0, 1 1. ಗೊತ್ತಾಯ್ತಾ? ಈಗ ಈ 2 × 1 ಮ್ಯಾಟ್ರಿಕ್ಸನ್ನು ಈ 4 ರೀತಿ ಬರಿಬೋದು. ಅಂದರೆ ನಾವು ಇಲ್ಲಿ ಇರೋ ಎಲಿಮೆಂಟ್ಸ್ ಏನಿದೆ ಇದರೊಳಗೆ ಬರೀ 0 ಮತ್ತು 1 ಅಷ್ಟೇ ಹಾಕಬೇಕು. 0 ಮತ್ತು 1 ಬಿಟ್ಟು ಬೇರೆ ಇದೆ ಅದು ಹಾಕ್ಲಿಕ್ಕಿಲ್ಲ. ಇದು 2 × 1 ಇರೋ ಪಾಸಿಬಿಲಿಟಿ ಇರೋ ಮ್ಯಾಟ್ರಿಕ್ಸ್. ಅದೇ ರೀತಿ ಅವ್ರೇನು ಕೇಳಿದ್ದಾರೆ, 3 × 3. 3 × 3 ಹೆಂಗೆ ಮಾಡೋದು? ಇದನ್ನು ಸಣ್ಣಿದೆ, ನೀವು ಇದು ಬರ್ದನ್ನು ಡೈರೆಕ್ಟ್ 4 ಅಂತ ಬರೀತೀರ. ಅದೇ 3 × 3 ಅಂತದೆಲ್ಲ ಬರ್ದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ತುಂಬ ಕಷ್ಟ, ದೊಡ್ಡದಿದೆ ಅದು. ಅದನ್ನು ಮಾಡೋದು ಹೇಗೆ? ತುಂಬ ಈಸಿ ಇದೆ. ಇಲ್ಲಿ ನೋಡಿ, ಈ ಒಂದು ಜಾಗದಲ್ಲಿ ನಾವು ಯಾವ್ಯಾವ ಪಾಸಿಬಿಲಿಟಿ ಹಾಕ್ಬೋದು? 0 ಮತ್ತು 1, ಹೌದಾ? ಈಗ ಅದೇ ರೀತಿ 3 × 3 ಮ್ಯಾಟ್ರಿಕ್ಸ್ ನೋಡೋಣ. ಇಲ್ಲಿ 1 2 3, 1 2 3, 1 2 3, ಹೌದಾ? ಇದೊಂದು 3 × 3 ಮ್ಯಾಟ್ರಿಕ್ಸ್. ಅಂದರೆ ಇಲ್ಲಿ 0 ಮತ್ತು 1, ಇಲ್ಲಿ 0 ಅಥವಾ 1, ಇಲ್ಲಿ 0 ಅಥವಾ 1. ಅದೇ ರೀತಿ ಖಾಲಿ 0 ಅಥವಾ 1 ಅಷ್ಟೇ ಹಾಕಬೇಕು. ಅಂದರೆ ಇಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ? 2 ಪಾಸಿಬಿಲಿಟೀಸ್ ಇದೆ. ಇಲ್ಲೂ 2 ಪಾಸಿಬಿಲಿಟೀಸ್. ಅದೇ ರೀತಿ ಪ್ರತಿಯೊಂದು ಕಡೆಗೂ 2 ಪಾಸಿಬಿಲಿಟೀಸ್ ಇದೆ, ಹೌದಾ? ಇಲ್ಲಿ 0 ಮತ್ತು 1 ಅಷ್ಟೇ ಹಾಕ್ಬೋದು, ಅಂದರೆ 2 ಪಾಸಿಬಿಲಿಟೀಸ್. ಅದೇ ರೀತಿ ಈಗ ನಿಮ್ಗೆ ಗೊತ್ತಿದೆ, ಈಗ 1ಕ್ಕಾದರೆ 2, ಅದೇ 2ಕ್ಕಾದರೆ 2 × 2, ಅದೇ 3ಕ್ಕಾದರೆ 2 × 2 × 2. ಅದೇ ರೀತಿ ಇಲ್ಲಿ ಟೋಟಲ್ಸ್ ಎಷ್ಟಿದೆ? 9 ಇದೆ. ಅಂದರೆ 2ನ 9 ಸತಿ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ ನೋಡಿ, ಟೋಟಲ್ ಮ್ಯಾಟ್ರಿಕ್ಸ್. ಅಂದರೆ ನಿಮ್ಗೆ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಕ್ಸ್ ಬೇಕಾದರೆ ನಂಬರ್ ಆಫ್ ಚಾಯ್ಸ್ ಫಾರ್ ಈಚ್ ಎಂಟ್ರಿ, ಅಂದರೆ ಒಂದು ಜಾಗದಲ್ಲಿ ಎಷ್ಟು ಚಾಯ್ಸ್ ಹಾಕ್ಬೋದು ನಾವು 2 ಅಷ್ಟೇ ಹಾಕ್ಬೋದು, ಹೌದಾ? ಒಂದು ಜಾಗದಲ್ಲಿ ಬರೀ 2 0 ಅಥವಾ 1 ಅಷ್ಟೇ ಆಗ್ಬೋದು. ಅವ್ರೇನಾದರೂ ಕೇಳಿದ್ರೆ ಇಲ್ಲಿ 0 or 1 or 2 ಅಂತ ಕೇಳಿದ್ರೆ 3 ಚಾಯ್ಸಸ್ ಇರುತ್ತೆ. ನಾವು ಇಲ್ಲಿ 3 ಅಂತ ಬರಿಬೋದು. ಅದೇ ರೇಸ್ ಟು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಇಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? ಇಲ್ಲಾದರೆ ಬರೀ 2 ಎಲಿಮೆಂಟ್ಸ್, ಇಲ್ಲಿ ಟೋಟಲ್ 9 ಎಲಿಮೆಂಟ್ಸ್ ಇದೆ. ಈಗ ಇದೇ ಫಾರ್ಮುಲಾ ಪ್ರಕಾರ ಹಾಕೋದಾದರೆ ಟೋಟಲ್
ಮ್ಯಾಟ್ರಿಕ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಚಾಯ್ಸ್ ಆಫ್ ಈಚ್ ಎಂಟ್ರಿ. ಅಂದರೆ ಇಲ್ಲಿ 2 ಚಾಯ್ಸ್ ಇದೆ ನಮಗೆ ಒಂದು ಪ್ಲೇಸಲ್ಲಿ. ರೇಸ್ ಟು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಎಷ್ಟು ಎಲಿಮೆಂಟ್ಸ್ ಇದೆ? 9. ಅಂದರೆ 2 ರೇಸ್ ಟು 9. ಇದನ್ನು ಹೇಗೆ ಮಾಡ್ಬೋದು? 2 ಇಂಟು 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 2. ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಯಾವ್ದು ಬರುತ್ತೆ? ಮಲ್ಟಿಪ್ಲೈ ಮಾಡಿ ನೋಡಿ, 512 ಬರುತ್ತೆ. ಸೊ ಇದ್ರ ಆಪ್ಷನಲ್ಲಿ ಯಾವುದಿದೆ? 512. ಗೊತ್ತಾಯ್ತಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.